ಮತ್ತೊಂಥರ ನ್ಯೂ ಪ್ರಾಡಕ್ಟ್ ಅಂದ್ರೆ ಬೇಸ್ಡ್ ಆನ್ ನೀಡ್ಸ್ ಅಂಡ್ ನೆಸೆಸರಿ ಮೇಲೆ ಇರುತ್ತೆ. ರೀಸೆಂಟ್ ಆಗಿ ಒಂದು ಎಲೆಕ್ಟ್ರೋ ಮೆಕ್ಯಾನಿಕಲ್ ಪ್ರಾಡಕ್ಟ್ ನ ಬಿಲ್ಡ್ ಮಾಡಿದ್ವಿ. ಅದ್ರದ್ದು ಅಪ್ಲಿಕೇಶನ್ ಏನಂದ್ರೆ ಅರೌಂಡ್ 2 ಟನ್ ಲೋಡ್ ಔಟ್ಪುಟ್ ಬರೋ ತರ ರಿಮೋಟ್ ಕಂಟ್ರೋಲ್ಡ್ ಆಕ್ಚುಯೇಟರ್. ಅದು ಆ ಪ್ರಾಡಕ್ಟ್ ಪರ್ಟಿಕ್ಯುಲರ್ ಆಗಿ ಎಲ್ಲಿ ಯೂಸ್ ಆಗುತ್ತೆ, ಯಾರು ಯೂಸ್ ಮಾಡ್ತಾರೆ, ಇದು ಯಾವುದು ನಮಗೆ ಗೊತ್ತಿರಲ್ಲ ಅಂಡ್ ನಾವು ಕೇಳೋದು ಇಲ್ಲ, ಬಿಕಾಸ್ ದೋಸ್ ಆರ್ ಕಾನ್ಫಿಡೆನ್ಷಿಯಲ್ ಪಾಯಿಂಟ್ಸ್. ಬಟ್ ಓವರ್ ಆಲ್ ಎನ್ವಿರಾನ್ಮೆಂಟ್ ಏನಿರುತ್ತೆ ಅಂಡ್ ಯಾವ ಕಂಡೀಷನ್ ಅಲ್ಲಿ ವರ್ಕ್ ಆಗುತ್ತೆ ಅನ್ನೋ ಇನ್ಫಾರ್ಮೇಶನ್ ಬೇಸ್ ಮೇಲೆ ನಾವು ವರ್ಕ್ ಮಾಡಬೇಕಾಗಿತ್ತು. ಇದರಲ್ಲಿ ನಮಗೆ ಇಂಡಸ್ಟ್ರಿಯಲ್ ಡಿಸೈನ್ ಅಂದ್ರೆ ರೆಂಡರಿಂಗ್ ಇಮೇಜ್ ಇನ್ಪುಟ್ ಆಗಿತ್ತು. ಒಂದು ಆಕ್ಚುಯೇಟರ್, ಮತ್ತೊಂದು ಆಕ್ಚುಯೇಟರ್ ರಿಮೋಟ್. ಇದರ ಸ್ಪೆಷಲ್ ಏನಂದ್ರೆ ಮಲ್ಟಿಪಲ್ ಮೆಟೀರಿಯಲ್, ಮಲ್ಟಿಪಲ್ ಪ್ರೋಸೆಸ್ ಅಂಡ್ ಮಲ್ಟಿಪಲ್ ಟೆಕ್ನಾಲಜಿ ಇನ್ಕ್ಲೂಡ್ ಇದೆ. ಗೇರ್ಸ್, ಮೋಟಾರ್ಸ್ ಅಂಡ್ ಲೋಡ್ ಕ್ಯಾರಿಂಗ್ ಪಾರ್ಟ್ಸ್ ನೆಲ್ಲ ಮೆಟಲ್ ಬಾಡಿಗೆ ಮೌಂಟ್ ಆಗಿರುತ್ತೆ ಅಂಡ್ ರೇಡಿಯೇಷನ್ ಎಮಿಟಿಂಗ್ ಪಾರ್ಟ್ಸ್, PCBs ಇದನ್ನೆಲ್ಲ ಪ್ಲಾಸ್ಟಿಕ್ ಬಾಡಿ ಕವರ್ ಮಾಡಿರುತ್ತೆ. ಅಂಡ್ ಒನ್ ಮೋರ್ ಪಾಯಿಂಟ್, ಇದು ಮಾಸ್ ಪ್ರೊಡಕ್ಷನ್ ರಿಕ್ವೈರ್ಮೆಂಟ್ ಇರುತ್ತೆ. ಮಾಸ್ ಪ್ರೊಡಕ್ಷನ್ ಅಂದ ತಕ್ಷಣ ಮೋಲ್ಡಿಂಗ್ ಪ್ರೋಸೆಸ್ಗೆ ಹೋಗ್ಬೇಕಾಗಿರುತ್ತೆ. ಮೆಟಲ್ ಅಂದ್ರೆ ಲೈಟ್ ವೇಟ್ ಬೇಕಿದ್ರಿಂದ ಅಲ್ಯೂಮಿನಿಯಂ ಡೈ ಕ್ಯಾಸ್ಟಿಂಗ್ ಪ್ರಿಫರ್ ಮಾಡಿದ್ವಿ. ಪ್ಲಾಸ್ಟಿಕ್ ಅಂದ್ರೆ ಇಂಜೆಕ್ಷನ್ ಮೋಲ್ಡಿಂಗ್ ಪ್ರಿಫರ್ ಮಾಡಿದ್ವಿ. ಪ್ಲಾಸ್ಟಿಕ್ ಇಂಜೆಕ್ಷನ್ ಮೋಲ್ಡಿಂಗ್ ಅಂದ ತಕ್ಷಣ ಆಸ್ಥೆಟಿಕ್ ಜೊತೆಯಲ್ಲಿ ಮೋಲ್ಡಿಂಗ್ ಪ್ರೋಸೆಸ್ ಬೇಕಾಗಿರೋ ತರ ಡಿಸೈನ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ಮೆಟಲ್ ಡೈ ಕ್ಯಾಸ್ಟಿಂಗ್ ಟಾಲರೆನ್ಸೇ ಬೇರೆ ಇರುತ್ತೆ, ಪ್ಲಾಸ್ಟಿಕ್ ಇಂಜೆಕ್ಷನ್ ಮೋಲ್ಡಿಂಗ್ ಟಾಲರೆನ್ಸೇ ಬೇರೆ ಇರುತ್ತೆ. ಇದರಲ್ಲಿ ಅಸೆಂಬ್ಲಿ ಕಂಡೀಷನ್ ನೋಡಿ, ಸ್ಟ್ಯಾಕ್ ಅಪ್ ಅನಾಲಿಸಿಸ್ ಮಾಡಿ, 3D ಮಾಡೆಲಿಂಗ್ ಅಂಡ್ ಡ್ರಾಯಿಂಗ್ ಮಾಡಿದ್ವಿ ವಿತ್ ಸ್ಪೆಸಿಫಿಕ್ ಟಾಲರೆನ್ಸ್ ಅಪ್ಲೈ ಮಾಡಿ. ಈ ಪ್ರಾಡಕ್ಟ್ ಅಲ್ಲಿ ಲೋಡ್ ಕ್ಯಾಲ್ಕುಲೇಷನ್, ಟಾಲರೆನ್ಸ್ ಅನಾಲಿಸಿಸ್, FEA ಅನಾಲಿಸಿಸ್, GD&T, ಫೇಲ್ಯೂರ್ ಮೋಡ್ ಅನಾಲಿಸಿಸ್, ಕೆಮಿಕಲ್ ಟ್ರೀಟ್ಮೆಂಟ್ ಅಂಡ್ ಸರ್ಫೇಸ್ ಫಿನಿಶ್ ಎಲ್ಲಾನು ನೋಡಬೇಕಿತ್ತು. ಈ ರೀತಿ ಪ್ರಾಡಕ್ಟ್ ಅಲ್ಲಿ ಪ್ರತಿ ಒಬ್ರು ರೋಲ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಮ್ಯಾನೇಜರ್, ಸೀನಿಯರ್ ಇಂಜಿನಿಯರ್, ಜೂನಿಯರ್ ಇಂಜಿನಿಯರ್, ಮಿಷಿನ್ ಆಪರೇಟರ್, ಲೇಬರ್, ಅಪ್ ಟು ಎಂಡ್ ಕನ್ಸ್ಯೂಮರ್ ಎಲ್ಲರದು ರೋಲ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ಡಿಸೈನರ್ ಒಬ್ಬ ಫಿಲ್ಮ್ ಡೈರೆಕ್ಟರ್ ತರ ವರ್ಕ್ ಮಾಡಬೇಕಾಗುತ್ತೆ. ಇದರಲ್ಲಿ ಎಲ್ಲಾ ಸ್ಟೇಜ್ ಟೇಕನ್ ಕೇರ್ ಮಾಡಿ ಪ್ರಾಡಕ್ಟ್ ನ ಸಕ್ಸಸ್ಫುಲ್ ಆಗಿ ಮಾಡಿದ್ವಿ.